ಒಬ್ಬ ಡೈರೆಕ್ಟರ್ಗೆ ಆಡಿಯನ್ಸ್ಗಳು ಏನನ್ನ ನೋಡ್ತಾ ಇದ್ದಾರೆ, ನಾವು ಏನನ್ನ ಕೊಡ್ಬೋದು ಅನ್ನೋದು ತುಂಬ ಇತ್ತೀಚಿನ ದಿನಗಳಲ್ಲಿ ಡೈರೆಕ್ಟರ್ಸ್ಗಳು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಪುಷ್ಪ 2 ಟೀಸರ್ ಬಗ್ಗೆ. ಎಲ್ರಿಗೂ ಗೊತ್ತಿರಾಗ ನಿನ್ನೆ ಅಲ್ಲು ಅರ್ಜುನ್ ಅವರ ಒಂದು ಬರ್ಡೇ ಇತ್ತು. ಸೊ ಅವರ ಒಂದು ಬರ್ಡೇ ಸ್ಪೆಷಲ್ ಆಗಿ ಒಂದು ಟೀಸರ್ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಅಲ್ಲು ಅರ್ಜುನ್ ಅವರ ಒಂದು ಈ ಟೀಸರ್ ನೋಡಿದ್ಮೇಲೆ ನನಗೆ ಏನು ಅನ್ನಿಸ್ತು, ಏನು ಕತೆ ಈ ಒಂದು ಪುಷ್ಪ 2 ನೋಡೋಣ ಆ್ಯಂಡ್ ಇದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಾವು ಮುಂದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮೊದಲನೇದಾಗಿ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಪುಷ್ಪ ಟೀಸರ್ನ ನೋಡಿದೆ ನಿನ್ನೆ ಆ್ಯಂಡ್ ವೇರ್ ಇಸ್ ಪುಷ್ಪ ಟೀಸರ್ಗೂ ಮತ್ತು ಈ ಒಂದು ಟೀಸರ್ಗೂ ಕಂಪೇರ್ ಮಾಡೋದಾಯ್ತಂದ್ರೆ ಅದರಲ್ಲಿ ತುಂಬಾ ಒಂದು ಶೇಡ್ಸ್ಗಳಿತ್ತು, ತುಂಬಾ ಒಂದು ಕ್ಯೂರಿಯಾಸಿಟಿ ಇತ್ತು. ಇದರಲ್ಲಿ ಈ ಗೆಟಪ್ಪನ್ನು ಆಲ್ಮೋಸ್ಟ್ ಎಲ್ಲರೂ ನಾವು ಪೋಸ್ಟರಲ್ಲಿ ನೋಡಿದ್ವಿ. ಇಲ್ಲಿ ನಿನ್ನೆ ರಿಲೀಸ್ ಆದಂಥ ಒಂದು ಟೀಸರಲ್ಲಿ ಒಂದು ಆ್ಯಕ್ಷನ್ ಇರುವಂಥ ಒಂದು ಸೀನ್ ಅಂತ ಎಲ್ರಿಗೂ ಗೊತ್ತಾಯಿತು, ಅಲ್ಲೊಂದು ಫೈಟಿಂಗ್ ನಡೆಯುತ್ತೆ ಅಂತ. ಸೊ ಆ ರೀತಿಯಾದಂಥ ಒಂದು ಟೀಸರನ್ನು ಬಿಟ್ಟಿದ್ದಾರೆ. ಸೊ ಒಂದು ಏನಪ್ಪ ಅಂದರೆ ಈ ಟೀಸರಲ್ಲಿ ಲೈಟಿಂಗ್ ನನಗೆ ತುಂಬ ಕಮ್ಮಿ ಅಂತ ಅನ್ನಿಸ್ತು. ಸ್ವಲ್ಪ ಬ್ರೈಟ್ನೆಸ್ ತುಂಬ ಜಾಸ್ತಿ ಬೇಕಾಗಿತ್ತು, ಯಾಕಂದರೆ ಅಲ್ಲಿ ಆಬ್ಜೆಕ್ಟ್ಗೆ ಫೋಕಸ್ ಕಮ್ಮಿ ಆಗಿತ್ತು. ಅಲ್ಲು ಅರ್ಜುನ್ ಅವರ ಒಂದು ಗೆಟಪ್ ಏನಿದೆ ಅದು ಅಷ್ಟು ಹೈಲೈಟಾಗಿ ಕಾಣ್ತಾ ಇರಲಿಲ್ಲ. ಸೊ ಇದು ನನಗೆ ಮೇಜರಾಗಿ ಕಂಡಿದ್ದಂಥದ್ದು. ಇನ್ನು ಪುಷ್ಪ 2 ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು ವೇಟಿಂಗ್ ತುಂಬ ಖಂಡಿತವಾಗ್ಲೂ ಇದೆ. ಯಾಕಂದರೆ ಒಂದು ಪುಷ್ಪ 1 ನೋಡಿದಾಗ ಅದಕ್ಕೆ ಸಿಕ್ಕಂಥ ಒಂದು ರೆಸ್ಪಾನ್ಸ್, ಅದು ಹಿಟ್ ಆದಂಥ ಒಂದು ಸಿನಿಮಾ, ಸೊ ಅದನ್ನೆಲ್ಲ ನೋಡೋದಾಯಿತು ಅಂದರೆ ಸೊ ಈ ಒಂದು ಸಿನಿಮಾ ಅದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ ಅನ್ನುವಂಥದ್ದು ಈ ಒಂದು ಟೀಸರಲ್ಲಿ ನೋಡುವಂಥದ್ದು. ಆ್ಯಂಡ್ ಏಕೆ ಈ ಒಂದು ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಆ ಒಂದು ಗೆಟಪ್ ಏನಿದೆ, ಅಲ್ಲು ಅರ್ಜುನ್ ಅವರ ಒಂದು ಗೆಟಪ್ ಏನಿದೆ, ಆ ಗೆಟಪ್ಪನ್ನು ಎಷ್ಟು ಜನ ಹೇಳ್ತಾರೆ ಕಾಂತಾರ ರಿಲೇಟೆಡ್ ಮಾಡ್ತಾ ಇದ್ದಾರೆ ಹಾಗೆ ಹೇಗೆ ಅಂತ. ಸೊ ಸೀಕ್ವೆನ್ಸ್ನ ಒಂದು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದು ಏನು ಎಂತು ಅಂತ ನೋಡ್ದೇನೆ ಸೊ ಕಂಪ್ಯಾರಿಸನ್ ಮಾಡೋದು ತಪ್ಪು. ಬಟ್ ಈ ಒಂದು ಸಿನಿಮಾ ನಾನು ಆಗಲೇ ಹೇಳಿದಾಗೇ ಆಡಿಯನ್ಸ್ಗಳಿಗೆ ಏನೇನು ಬೇಕನ್ನುವಂಥದ್ದು ಡೈರೆಕ್ಟರ್ ಇತ್ತೀಚಿನ ದಿನಗಳಲ್ಲಿ ತುಂಬ ತಿಳ್ಕೊಳ್ತಾ ಇದ್ದಾರೆ. ಸೊ ಆ ರೀತಿಯಾಗಿ ಸಿನಿಮಾನ ಕೊಡಬೇಕು ಅನ್ನುವಂಥದ್ದು. ಸೊ ತಿರುಪತಿ ಹತ್ರ ಇರುವಂಥ ಗಂಗಮ್ಮ ಅನ್ನೋ ಒಂದು ದೇವರೇನಿದೆ, ಸೊ ಆ ಒಂದು ದೇವರ ಒಂದು ಜಾತ್ರೆಯ ಒಂದು ಆಚರಣೆ ಆಗಿರ್ಬೋದು, ಆ ದೇವರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಈ ಸಿನಿಮಾದ ಮೂಲಕವಾಗಿ ಮಾಡಿದ್ದಾರೆ. ಸೊ ಇದನ್ನು ಅಲ್ಲಿರುವಂಥ ಒಂದು ನಿಯರೆಸ್ಟಲ್ಲಿ ಅಲ್ಲಿರೋ ಹತ್ರದಲ್ಲಿರುವಂಥ ಜನರೇನಿದ್ದಾರೆ, ಹತ್ರದಲ್ಲಿರುವಂಥ ಊರುಗಳೇನಿದೆ, ಸೊ ಅಲ್ಲಿರುವಂಥ ಜನರಿಗೆ ಈ ಒಂದು ಕತೆ ಮತ್ತು ಈ ಒಂದು ಸಂಸ್ಕೃತಿ ತಲುಪುವಂಥ ಪ್ರಯತ್ನಗಳು ಆಗಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಡೈರೆಕ್ಟರ್ ಮಾಡಿರುವಂಥದ್ದು. ಸೊ ಓವರಾಲ್ ಆಗಿ ಟೀಸರ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ DSP ಅವರ ಒಂದು ಮ್ಯೂಸಿಕ್ಕು ಸೊ ಇನ್ನೂ ಬೆಟರ್ ಆಗಿ ಬರ್ಬೋದಾಗಿತ್ತು, ಸ್ವಲ್ಪ ಏನೋ ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ. ದೆನ್ ಓವರಾಲ್ ಸೂಪರ್ ಆಗಿದೆ. ಆ್ಯಂಡ್ ಆಗಸ್ಟ್ 15ನೇ ತಾರೀಕಿಗೆ ಬರ್ತಾ ಇದೆ ಸಿನಿಮಾ. ಆ್ಯಂಡ್ ನಾನು ಕೂಡ ತುಂಬ ವೇಟ್ ಮಾಡ್ತಾ ಇದ್ದೀನಿ, ನೋಡ ಯಾವ ರೀತಿ ಇರುತ್ತೆ ಅಲ್ಲು ಅರ್ಜುನ್ ಅವರ ಒಂದು ಸಿನಿಮಾ ಪುಷ್ಪ 2 ಅಂತ. ಸೊ ಎಷ್ಟೋ ಜನ ಹೇಳ್ತಾ ಇದ್ರು ಇದರಲ್ಲಿ ರಶ್ಮಿಕಾ ಮಂದಣ್ಣ ಪಾರ್ಟ್ 2 ಅಲ್ಲಿ ಇರಲ್ಲ ಅಂತ, ಬಟ್ ಇದರಲ್ಲಿ ಇದ್ದಾರೆ. ಸೊ ರೀಸೆಂಟ್ ಒಂದು 3 days ಬ್ಯಾಕ್ ಕೂಡ ಒಂದು ಪೋಸ್ಟರ್ ಕೂಡ ರಿಲೀಸ್ ಆಗಿತ್ತು. ಆ್ಯಂಡ್ ಯಾವುದೇ ಸಿನಿಮಾಕ್ಕೂ ಯಾವುದೇ ಕಂಪೇರ್ ಮಾಡಿದೆ. ಸೊ ಸಿನಿಮಾ ಹೋಗಿ ನೋಡೋಣ. ಆ್ಯಂಡ್ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ಕೂಡ ಈ ಟೀಸರ್ ನೋಡಿದ್ರೆ ಸೊ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕೆ ನಾವು ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.